ಬಿಲ್ಲಿ ಹಿಡ್ಕೋ, ಏನು ಹೆಡ್ರು ಬೇಡ, ಎಲ್ಲರಿಗೂ ನಾಚಿಕೆ ಆಗಲಿ. ಫಸ್ಟು ಅವ್ನು ಯಾವನೋ ಒಂಥರ ನೋಡ್ಬಿಟ್ಟು ಹೋಗ್ಬೇಡ ನೀನು ಅನ್ಕೊಂಡು ಇನ್ನೂ ಕರ್ಗಳು ತೋರಿಸ್ತೀನಿ. ಇಂಥದ್ದು ಒಂಥರ ಇಸಿದೆ ನಾವು ಮನೇಲಿ ನೋಡುವ. ಅದ್ರ ಅಪ್ಪನಂಗೆ ಬಿಡಿಸಿ ಮಾತ್ರ ಹೋಯ್ತಾ ಬಿಡಿಸಿ ಮಾಡ್ಬಿಡ್ತಿದ್ದಾರೆ. ಸಾಕು ತಿರುಗಿಸ್ಕೊಳ್ರಿ. ಅಣ್ಣ ಸಾಕು ತಿರುಗಿಸ್ರಿ. ಅಪ್ಪನಂಗೆ ಮುಂದಕ್ಕೆ ಹೋಗಿ ಸರ್ ನಿಮ್ಮ ಹೆಸರು? ಪ್ರಕಾಶ್ ಅಂತ ಸರ್. ಯಾವ್ರು ಸರ್ ಇದು? ಅವೇರಳ್ಳಿ. ಫುಲ್ ಅಡ್ರೆಸ್ ಹೇಳಿ. ಅವೇರಳ್ಳಿ, ರಾಮನಗರ ತಾಲೂಕು, ಕೈಲಂಚ ಹೋಬಳಿ, ಬೆಂಗಳೂರು ಡಿಸ್ಟಿಕ್. ಹಾಂ. ರಾಮನಗರದಿಂದ ಎಷ್ಟು ದೂರ? 10 ಕಿಲೋಮೀಟ್ರು. ರಾಮನಗರದಿಂದ 10 ಕಿಲೋಮೀಟ್ರಾ? ಎಷ್ಟು ತಿಂಗಳು ಕರು ಇದು? 14 ಬಂದರೆ 7ಕ್ಕೆ ಬೀಳ್ತದೆ. 14ನೇ ತಾರೀಕು ಬಂದರೆ 7 ತಿಂಗಳು. 7 ನಡೀತಾ ಇದೆ. 7 ನಡೀತೈತೆ. 7 ತಿಂಗಳು ನಡೀತೈತೆ. ಹಾಂ. ಯಾವ ಊರಿಗೆ ಸರ್ ಇದು? ಇದು ದಾಸರಳ್ಳಿ ವೆಂಕಟಪ್ಪ ಅಂತ. ದಾಸರಳ್ಳಿ ವೆಂಕಟಪ್ಪ ಅಂತನಾ? ಹಾಂ. ಒಟ್ನಲ್ಲಿ ಕರು ಚೆನ್ನಾಗಿ ಹುಟ್ಟೈತೆ. ಏನೋ ಬಸವಣ್ಣ ದೇವರು. ಬಸವಣ್ಣ ದೇವರು. ಒಟ್ಟು ನೀವು ಚೆನ್ನಾಗಿ ಸಾಕಿದ್ದೀರಾ. ನಾನು ತಿಂಡಿ ಏನು ಕೊಡ್ದೆ ಅಲ್ವಾ? ಸಾಕಿದಾವ ಬನ್ನಿ, ಸಾಕೂರೆಲ್ಲ ಬೇಜಾನ್ ಸಾಕ್ತಾರೆ. ಹಾಂ. ತಿಂಡಿ ಏನು ಕೊಡ್ತಾ ಇದ್ದೀರಾ? ತಿಂಡಿ ಉಳ್ಳಿ ಒಂದೇ. ಉಳ್ಳಿ ಅದರ ಅವು 4. ಉಳ್ಳಿ ನುಚ್ಚ ಅಥವಾ ಏನಣ್ಣ? ಉಳ್ಳಿ ನುಚ್ಚು. ಉಳ್ಳಿ ನುಚ್ಚು. ಹೌದು. ಉಳ್ಳಿ ನುಚ್ಚು. ಅದ್ರ 4. ಒಟ್ಟು ನಾವು ಸದ್ಯಕ್ಕೆ ಈಗಲೇ ಕೊಡಲ್ಲ. ಇಲ್ಲ, ಬಂದು ನಮ್ಗೆ ಸರಿಯಾಗಿ ಬಂದರೆ ಕೊಡ್ತೀವಿ. ಹಾಂ. ವ್ಯಾಪಾರಕ್ಕೆ. ಹಾಂ. ಎಡ ಉಳ್ಳಿ ನುಚ್ಚು ಹಾಲು ಬಿಟ್ರೆ ಇನ್ನೇನು ಕೊಡ್ತಾ ಇಲ್ಲ. ಉಳ್ಳಿ ನುಚ್ಚು, ಒಣಲು. ಹಾಂ. ಈಗ ನಿಮ್ಮ ಮನೇಲಿ ಇಂಥದ್ದೊಂದು ಕರು ಇರೋದಕ್ಕೆ ನಿಮ್ಗೇನು ಅನ್ಸುತ್ತಣ್ಣ? ನಮ್ಗೆ ಅನಿಸುತ್ತೆ ಮಾಮೂಲಿ ದನ ಸಾಕಬೇಕು. ಜನ ಇನ್ನೂ ಚೆನ್ನಾಗಿ ದನ ಸಾಕಿ ಹೆಸರು ಮಾಡಬೇಕು. ದನಿನಿಂದನೇ ಹೆಸರು. ಈಗ ಕಾರು ಸ್ಕೂಟ್ರು ಏನು ಮಡಗಿದ್ರು ಯಾರು ಬಂದು ನೋಡಲ್ರು. ನಿಜ.
ನಮ್ಮ ಮನೇಲಿ ದುಡ್ಡು ಮಡಿಕೊಂಡಿದ್ರೆ ಯಾರು ಬಂದು ನೋಡಲ್ರು. ನಿಜ. ಏನಿದ್ರು ದನ ಒಂದು ಸಾಕಿದ್ರೆ ಎಲ್ಲಿಂದ ಎಲ್ಗಾರ ಆಗಲಿ ಬರ್ತಾರೆ. ನೀವು ಎಷ್ಟಲ್ಲೇ ಮಾರಿ ಏನು ಕಟ್ತಾ ಇರೋಣ ನೀವು ಹಸುಗಳನ್ನ? ನಾವು ಮೊದಲೆಲ್ಲ ಎತ್ತು ಗುಡ್ಡಸ್ಕೊಳ್ಳೆ ಕಟ್ತಿದ್ದು. ಹಾಂ. ಈಗ ಒಂದು 8 ವರ್ಷ ಆಯಿತು. 8 ವರ್ಷ. ಇದ್ರವ 4 ಹೋರಿ 1 ಹೆಣ್ಣು. ಹಾಂ. 2 ಅವಳಿ ಜೋಳಿ. ಹಾಂ. 2 ಅವಳಿ ಜೋಳಿ. ಹ್ಞೂ. ಇದೊಂದು ಒಟ್ಟಿನಲ್ಲಿ ನಿಮ್ಮ ಜೊತೆ ತುಂಟಾಟ ಜಾಸ್ತಿ. ಅಂದರೆ ಒಳ್ಳೇದು ಒಡನಾಟ ಒಂದಾಯ್ತು ನಿಮ್ಮ ಜೊತೆ. ನಾವು ಬಿಟ್ರೆ ಇನ್ಯಾರು ಇಟ್ಕೊಳ್ಳುವಲ್ರು ಬಿಡಿ. ಹಾಂ. ಹಾಂ. ನಾವು ಬಿಟ್ರೆ ಇನ್ಯಾರು ಇಟ್ಕೊಳ್ಳುವಲ್ರು. ಹಾಂ. ದಾಸರಳ್ಳಿ ಓರಿ ಅಭಿಪ್ರಾಯ ಹೆಂಗೆ? ಓರಿ ಅಂದ್ರೆ ಬಿಟ್ರೆ ಇನ್ನು 50-100 ಒಂದು ಓರಿ ಇಲ್ಲ. ಹಾಂ. ಎಲ್ಲ ಓರಿ ಅವೇ. ಹ್ಞೂ. ಹೆಸರು ಮಾಡಬೇಕು. ಅದೇ ಒಳ್ಳೊಳ್ಳೆ ಕರುಗಳು ಬಿದ್ದು. ಒಳ್ಳೆ ಈಗ ಜನಗಳು ಏನು ಇದು ಹೆಸರು ಮಾಡಬೇಕು, ಕರ ಉಡಬೇಕು. ಹಂಗಿದ್ರೆ ಎಲ್ಲರೂ ದನ ಸಾಕೋಕ್ಕೂ ಇಷ್ಟ. ಒಂಥರ ಎಲ್ಲ ಇದು ಅಂದ್ರೆ ದನನೂ ಇರಬೇಕು, ಜಾತಿ ಕುಲದಲ್ಲಿ ಓರಿನೂ ಇರಬೇಕು. ದನ ಸಾಕ್ಬೇಕು. ಒಟ್ಟಿನ ಒಳ್ಳೊಳ್ಳೆ ಜಾತಿ ದನಗಳೇ ಕಟ್ಟೋದು ನೀವು. ನಮ್ಗೆ ಈಗ ದನ ಮೇಲೆ ಜಾಸ್ತಿ ಇದಾಗ್ಬಿಟ್ಟದೆ, ಕ್ರೇಜು. ಇಂಥ ಕರುಗಳು ಹುಟ್ಟಾದ್ಮೇಲೆ ಎಲ್ಲೋದ್ರೂ ನಮ್ಗೆ ಅಟ್ಟಿ ತಗ ಬಂದ್ಬಿಡ್ಬೇಕು. ನಾವಿಲ್ಲ ಅಂದ್ರೆ ಯಾರು ನೋಡಲ್ರು. ನಾವೆಲ್ಲೋದ್ರು ಎಲ್ಲೂ ಇರಲ್ಲ. ಎಷ್ಟೊತ್ತಾದ್ರೂ ಮನೆ ತಗ ಬಂದ್ಬಿಡ್ತೀವಿ. ಒಟ್ಟಿನಲ್ಲಿ ಬಿತ್ತನೆಗೆ ಬರ್ತದೆ ನೀವು ಸಾಕಿದ್ದೀರಾ? ಬಿತ್ತನೆಗೆ ಬರಲೇಬೇಕು. ಅದೇ ಬರಲೇಬೇಕು. ಎಂತೆಂತಿವಾಗ ಕಟ್ಕೊಂಡು ಬಿತ್ತನೆ ಮಾಡ್ತಾರೆ. ಅದೇ ಒಳ್ಳೆ ಇದು ಈ ಮಟ್ಟಕ್ಕೆ ಬೆಳೆಸಿ ಈ ಮಟ್ಟಕ್ಕೆ ಬೆಳೆದಾದ್ರೆ ಇನ್ನು ಅದ್ರ ಏಜ್ಗೆ ಯಾವ ಲೆಕ್ಕಾಚಾರಕ್ಕಿದತ್ತು. ಅದೇ ಅದೇ. ಹಾಂ. ನಮ್ಮ ವ್ಯಾಪಾರ ಎಷ್ಟು ಹೇಳ್ತಾ ಇರ ಅಣ್ಣ ಕರುಗೆ? ವ್ಯಾಪಾರ ಇನ್ನೂ ಯಾರಿಗೂ ಹೇಳಿಲ್ಲ. ಹಾಂ. ಇಷ್ಟಪಟ್ಟು ಕಾಯಿಸ್ಪಟ್ಟು ಕುತ್ಕೋತಾರೋ ಅವರು ಕೂಡ. ಹಾಂ. ಇನ್ನೊಂದು ಸದ್ಯಕ್ಕೆ ವ್ಯಾಪಾರ ಯಾರಿಗೂ ಹೇಳಿಲ್ಲ. ವ್ಯಾಪಾರ ಯಾರಿಗೂ ಹೇಳಿಲ್ಲ. ಅಂದ್ರೆ ಈಗಲೇ ಕೊಟ್ಬಿಡ್ತೀರಾ ಇನ್ನೂ ಲೇಟ್ ಅಣ್ಣ? ನಮ್ಗೆ ಈಗ ಸರಿಯಾದ ಬೆಲೆ ಬಂದು ಈಗ ಕೊಟ್ಟರೆ ಕೊಡುದೆ. ನಮ್ಗೇನು ಬೆಲೆ ಬೇಕು, ಒಳ್ಳೆ ಜಾಗಕ್ಕೆ ಕೊಡಬೇಕು, ಸಾಕುರ್ಗೆ ಕೊಡಬೇಕು. ಅದೇ ಅದೇ ನಿಜ. ಬಿತ್ತನೆಗೆ ಕೊಡಬೇಕು ಅಂತ, ಬಿತ್ತನೆಗೆ ಕೊಡಬೇಕು ಅಂತ ನಿಮ್ಮ ಆಸೆ. ನಿಮ್ಮ ನಂಬರ್ ಹೇಳಿ ಅಣ್ಣ. 9731 25 83 73. ಅಂದ್ರೆ ಹೊಸಕರು ಒಂದೇನ ಇರೋದು, ಇನ್ನೂ ಹಸ್ಗಳು ಸಾಕಿರೋಣ? ಹಾಂ, 2 ಹಸ್ಗಳು ಸಾಕಿರೋ. ಅಂದ್ರೆ ತ್ರಾಮತ್ತಿರೋ ದಾಸರಳ್ಳಿವರೆಗೆ ಪ್ರೆಗ್ನೆಂಟಾ? ಅಂದ್ರೆ ಎಷ್ಟು ತಿಂಗಳು ಅದು? ಈಗ 1.5 1.5 ತಿಂಗಳಾ?